Hello students, in today class I will discuss about cache memory, which is a part of primary memory, and also I will discuss secondary memory and difference between primary and secondary memory. And the last concept of this chapter is power supply to the computer. It has two types, SMPS and UPS. So let's discuss one by one. What is cache memory? Cache memory is a very high speed memory. It is placed in between CPU and RAM. ಓಕೆ, ಸೊ ಕ್ಯಾಶ್ ಮೆಮೊರಿ ಅನ್ನೋದೊಂದು ವೆರಿ ಹೈ ಸ್ಪೀಡ್ ಮೆಮೊರಿ. ಇದನ್ನು ರ್ಯಾಮ್ ಮತ್ತು CPU ಮಧ್ಯ ಲೊಕೇಟ್ ಮಾಡಿರ್ತಾರೆ. ಸೊ ಯೂಸಿಂಗ್ ದಿಸ್ ಕ್ಯಾಶ್ ಮೆಮೊರಿ ಇಟ್ ಇನ್ಕ್ರೀಸಸ್ ದ ಸ್ಪೀಡ್ ಆಫ್ ದಿ ಪ್ರೊಸೆಸಿಂಗ್. ಓಕೆ, ಸೊ CPU ಪ್ರೊಸೆಸಿಂಗ್ ಟೈಮ್ನ ಸ್ಪೀಡ್ನ ಏನು ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಸೊ ಎಫಿಷಿಯೆಂಟಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಇದರ ಅರ್ಥ ಏನಂತ ಅಂದರೆ CPU ಏನಾದರೂ ಇನ್ಫಾರ್ಮೇಷನ್ನ ಪ್ರೊಸೆಸ್ ಮಾಡಬೇಕಾದ್ರೆ ಸೊ ಆ ಇನ್ಫಾರ್ಮೇಷನನ್ನು ರ್ಯಾಮಲ್ಲಿ ಫೆಚ್ ಮಾಡ್ಕೊಳ್ತಿರುತ್ತೆ. ಸೊ ರ್ಯಾಮಲ್ಲಿ ಫೆಚ್ ಮಾಡ್ಕೋಬೇಕಾದ್ರೆ ಸೊ ಅಲ್ಲಿ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಓಕೆನಾ, ಸೊ ಆ ಟೈಮ್ನ ವೇಸ್ಟ್ ಆಗ್ತಿರೋಂಥ ಟೈಮ್ನ ಸೇವ್ ಮಾಡೋದಕ್ಕೆ ರ್ಯಾಮ್ ಮತ್ತು CPU ಮಧ್ಯ ಕ್ಯಾಶ್ ಮೆಮೊರಿನ ಏನು ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ. ಸೊ CPU ಏನೇನು ಇನ್ಫಾರ್ಮೇಷನ್ ಬೇಕಾಗಿರುತ್ತೋ ಆ ಎಲ್ಲ ಇನ್ಫಾರ್ಮೇಷನ್ನು ಕ್ಯಾಶ್ ಮೆಮೊರಿಯಲ್ಲಿ ಅವೈಲಬಲ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಟೈಮ್ ಸೇವ್ ಆಗುತ್ತೆ. ಸೊ ಆವಾಗ ಸ್ಪೀಡ್ ಆಫ್ ದ CPU ಈಸ್ ಇನ್ಕ್ರೀಸಸ್. ಸೊ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ದಿಸ್ ಈಸ್ ದಿ ಫಂಕ್ಷನ್ ಆಫ್ ಕ್ಯಾಶ್ ಮೆಮೊರಿ. ಸೊ ಈ ರೀಸನ್ನಿಂದ ಕ್ಯಾಶ್ ಮೆಮೊರಿ ಏನು ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಇಟ್ ಈಸ್ ಸ್ಮಾಲರ್ ಇನ್ ಸೈಜು ತುಂಬ ಚಿಕ್ಕದಿರುತ್ತೆ. ಸೊ ಇಟ್ಸ್ ಸೈಜ್ ಮೇ ಬಿ ವೇರಿ ಫ್ರಮ್ 256 KB to 2 MB. Okay, so this cache memory is categorized as levels: level 1, level 2 and level 3. Okay, so level 1 functionality ಏನಂದರೆ it is extremely fast. Okay, and also small in size. It is ಎಂಬೆಡೆಡ್ ಇನ್ CPU. ಓಕೆ, ಸೊ ಈ ಲೆವೆಲ್ 1 ಕ್ಯಾಶ್ ಏನು ಎಕ್ಸ್ಟ್ರೀಮ್ಲಿ ಫಾಸ್ಟು, ಸ್ಮಾಲರ್ ಇನ್ ಸೈಜು, CPU ಒಳಗಡೆ ಎಂಬೆಡ್ ಮಾಡಿರ್ತಾರೆ. ಮೀನ್ಸ್ ಅದರೊಳಗೇ ಪ್ರೆಸೆಂಟ್ ಇರುತ್ತೆ, CPU ಒಳಗಡೆ ಪ್ರೆಸೆಂಟ್ ಇರುತ್ತೆ, ಸಪ್ರೇಟಾಗಿ ಫಿಕ್ಸ್ ಮಾಡಿರಲ್ಲ. ಓಕೆ, ಸೊ ಇದ್ರ ಸೈಜು ವೇರೀಸ್ ಫ್ರಮ್ 32 KB to 512 KB. ಓಕೆ, ದಿಸ್ ಈಸ್ ಅಬೌಟ್ ಲೆವೆಲ್ 1 ಕ್ಯಾಶ್. ಲೆವೆಲ್ 2 ಕ್ಯಾಶ್. Level 2 cache, it may be located outside the CPU on a separate chip, a high-speed system bus interconnecting the cache to the CPU. The size of L2 cache varies from 1 MB to 2 MB. So, ಈ L2 cache ಏನಂದರೆ CPU ಇಂದ ಔಟ್ಸೈಡ್ ಲೊಕೇಟ್ ಆಗಿರುತ್ತೆ. ಸೊ CPUಗೂ ಕ್ಯಾಶ್ L2ಗೂ ಲಿಟ್ಲ್ ಬಿಟ್ ಡಿಸ್ಟೆನ್ಸ್ ಇರುತ್ತೆ. ಓಕೆ, ಸೊ ಮದರ್ ಬೋರ್ಡ್ ಏನು ಸಿಸ್ಟಮ್ ಬೋರ್ಡ್ ಇದೆಯಲ್ಲ, ಸೊ ಆ ಸಿಸ್ಟಮ್ ಬೋರ್ಡಲ್ಲಿ ಸೆಪ್ರೇಟಾಗಿ ಫಿಕ್ಸ್ ಮಾಡಿರ್ತಾರೆ ಇದನ್ನು. ಓಕೆ, ಸೊ L1 ಕ್ಯಾಶಿಗೆ ಕಂಪೇರ್ ಮಾಡಿದ್ರೆ ಸೊ ಇದ್ರ ಸ್ಪೀಡು ಲಿಟ್ಲ್ ಬಿಟ್ ವೇರಿ ಆಗುತ್ತೆ. ಸೊ ಇದ್ರ ಸೈಜ್ ಎಷ್ಟಿರುತ್ತೆ ಅಂದರೆ 1 MB to 2 MB ಇರುತ್ತೆ. ಓಕೆ, ಸೊ ಇದು ಹೇಗೆ ಕನೆಕ್ಟ್ ಆಗುತ್ತೆ CPUಗೆ L2 ಅಂತ ಅಂದರೆ, ಸೊ ನಾನು ಮೆಮೊರಿ ಬಸ್, ಅಡ್ರೆಸ್ ಬಸ್ ಮತ್ತು ಕಂಟ್ರೋಲ್ ಬಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈ ಸಿಸ್ಟಮ್ ಬಸ್ ಏನು ಮಾಡುತ್ತೆ, CPUಗೆ ಇಂಟರ್ ಕನೆಕ್ಟ್ ಮಾಡುತ್ತೆ ಈ L2 ಕ್ಯಾಶ್ನ. ಓಕೆ, ಸೊ ದಿಸ್ ಈಸ್ L1 ಆ್ಯಂಡ್ L2. ಸೊ ನೆಕ್ಸ್ಟ್ ಈಸ್ L3 ಕ್ಯಾಶ್. ಸೊ it is typically specialized memory that works to improve the performance of L1 and L2. It is slower than L1 or L2, but it is usually double the speed of RAM. So ಈ L3 ಕ್ಯಾಶ್ ಏನು ಮಾಡುತ್ತೆ ಅಂದರೆ, ಸೊ ದಿಸ್ ಈಸ್ ಒನ್ ಆಫ್ ದಿ ಸ್ಪೆಷಲೈಸ್ಡ್ ಮೆಮೊರಿ. ಓಕೆ, ಇದು ಕೂಡ ಔಟ್ಸೈಡ್ ದ CPU ಸೆಪರೇಟಾಗಿ
ಪ್ಲೇಸ್ ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ. ಓಕೆ, ಸೊ ಇದು L1 L2 ಕ್ಯಾಶ್ ಮೆಮೊರಿಗಿಂತ ಸ್ವಲ್ಪ ಸ್ಪೀಡು ಕಮ್ಮಿ ಇರುತ್ತೆ. ಬಟ್ ಇದ್ರ ಮೇನ್ ಫಂಕ್ಷನಾಲಿಟಿ ಏನಂದರೆ L1 L2 ಏನು ಕ್ಯಾಶ್ ಇದೆಯಲ್ಲ, ಸೊ ಇದ್ರದ್ದು ಸ್ಪೀಡ್ನ ಡಬಲ್ ರೇಟ್ ಮಾಡುತ್ತೆ. ಓಕೆನಾ, ಸೊ ಅದ್ರ ಸ್ಪೀಡ್ ಏನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ಪೀಡ್ನ ಪ್ರೋಸೆಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಲೆವೆಲ್ 3 ಕ್ಯಾಶ್. ಇಟ್ ಈಸ್ ಯೂಶಲಿ ಡಬಲ್ ದ ಸ್ಪೀಡ್ ಆಫ್ ರ್ಯಾಮ್. ಓಕೆ, ಸೊ ರ್ಯಾಮ್ ಸ್ಪೀಡ್ನ ಜಾಸ್ತಿ ಮಾಡುತ್ತೆ. ಮೀನ್ಸ್ L1 ಆರ್ L2 ಏನಿದೆಯಲ್ಲ, ಸೊ ಅದಕ್ಕಿಂತ ಸ್ವಲ್ಪ ಸ್ಲೋಯರ್ ಆಗಿರುತ್ತೆ. ಸೊ ರ್ಯಾಮ್ ಸ್ಪೀಡ್ನ ಜಾಸ್ತಿ ಮಾಡುತ್ತೆ. ಓಕೆ, ಸೊ ಈ ಡಯಾಗ್ರಾಮಲ್ಲಿ ನೋಡಿ, ಸೊ L1 ಕ್ಯಾಶು ಸಿ ಪಿ ಯುನಲ್ಲೇ ಇನ್ಸೈಡ್ ದ ಸಿ ಪಿ ಯು ಎಂಬೆಡ್ ಆಗಿರುತ್ತೆ. ಓಕೆ, ಈ L2 ಕ್ಯಾಶ್ ಏನು ಸೆಪ್ರೇಟಾಗಿ ಸಿ ಪಿ ಯುಯಿಂದ ಸಪ್ರೇಟಾಗಿ ಲೊಕೇಟ್ ಆಗಿರುತ್ತೆ. ಓಕೆ, ಸೊ ಈ L3 ಕ್ಯಾಶ್ ಏನಂದರೆ ರ್ಯಾಮ್ ಸ್ಪೀಡ್ನ ಇನ್ಕ್ರೀಸ್ ಮಾಡೋದಕ್ಕೆ, ಸೊ ಔಟ್ಸೈಡ್ ದ ಸಿ ಪಿ ಯು ಅಂದರೆ L2ಗಿಂತ ನೆಕ್ಸ್ಟ್ ಲಿಟ್ಲ್ ಬಿಟ್ ಡಿಸ್ಟೆನ್ಸಲ್ಲಿ ಸಪ್ರೇಟ್ ಪ್ಲೇಸಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ರ್ಯಾಮಿಗೆ ಹೆಲ್ಪ್ ಮಾಡೋದಕ್ಕೆ. ಸೊ ದಿಸ್ ರ್ಯಾಮ್ ಈಸ್ located in little bit distance from the CPU. Okay, so in between CPU and RAM the cache memory is placed. That is 3 kinds, varies in 3 levels. So level 1, level 2, level 3. Level 1 is inside the CPU. Level 2 is located at separately on a motherboard. Okay, and level 3 is increases the doubles the speed of the RAM. Okay, this is about cache memory and the levels of the cache memory. Okay, now I discuss about secondary memory. So in the last video I already discussed the definition of secondary memory. So what is the secondary memory, and also I compared with the primary and secondary. Okay, so secondary memory is used as auxiliary memory. So secondary memory is used as auxiliary memory. Auxiliary memory is nothing but a extra memory. So we can store bulk storage or mass storage of programs, data and other informations. So here we can store mass storage of programs, data and other informations. Okay, primary memory compare ಮಾಡಿದ್ರೆ secondary memory space ಜಾಸ್ತಿ ಇರುತ್ತೆ. So here we can store bulk storage of information. Okay, that may be programs, any kind of informations or data. Okay, so it has much larger capacity than ಮೇನ್ ಮೆಮೊರಿ. ಸೊ ಪ್ರೈಮರಿ ಮೆಮೊರಿಗಿಂತ ಇದ್ರ ಕೆಪಾಸಿಟಿ ಅಂದರೆ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಓಕೆ, ಸೊ ಎಕ್ಸಾಂಪಲ್ಸ್ ಅಂದರೆ ಸೆಕೆಂಡರಿ ಮೆಮೊರಿಗೆ ಹಾರ್ಡ್ ಡಿಸ್ಕು. ಸೊ ನಮ್ಮ ಸಿಸ್ಟಮ್ಗಳಲ್ಲೆಲ್ಲ ಆಲ್ಮೋಸ್ಟ್ ಅದು 1 ಟೆರಾಬೈಟ್ ಇರುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ಪೆನ್ ಡ್ರೈವ್ ಯೂಸ್ ಮಾಡ್ತೀರಾ ನೀವು, 4GB, 8GB, 16, 32 ಆ ಥರ ಎಲ್ಲ. ಓಕೆನಾ, ಸೊ ದೀಸ್ ಆರ್ ಆಲ್ ದಿ ಆಕ್ಸಿಲರಿ ಮೆಮೊರೀಸ್. ಓಕೆ, ಸೊ ದ ಇನ್ಫಾರ್ಮೇಷನ್ ವಿಲ್ ಬಿ ಸ್ಟೋರ್ಡ್ permanently. Okay, so this is about secondary memory. So now I discuss difference between primary and secondary memory. So primary memory is semiconductor memory. ಸೊ ಇಲ್ಲಿ ಇನ್ಫಾರ್ಮೇಷನ್ನು ಪರ್ಮನೆಂಟಾಗಿ ಸ್ಟೋರ್ ಇರೋದಲ್ಲ ರ್ಯಾಮಲ್ಲಿ. ಸೊ ಯಾವಾಗ ಕಂಪ್ಯೂಟರು ಸ್ವಿಚ್ ಆಫ್ ಆಗುತ್ತೆ ಅವಾಗ ಏನಾಗುತ್ತೆ, ಮೆಮೊರಿ ಎರೇಸ್ ಆಗುತ್ತೆ. ಓಕೆ, ಸೊ ಸೆಕೆಂಡರಿ ಮೆಮೊರಿ ಇಸ್ ಮ್ಯಾಗ್ನೆಟಿಕ್ ಆರ್ ಆಪ್ಟಿಕಲ್ ಮೆಮೊರಿ. ಓಕೆ, ಸೊ ಇಲ್ಲಿ ಏನು ಮಾಡ್ಬೋದು, ಲಾರ್ಜ್ ಕೆಪಾಸಿಟಿ ಇರುತ್ತೆ. ಸೊ ನಾವು ಬಲ್ಕ್ ಸ್ಟೋರೇಜ್ ಆಫ್ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡ್ಬೋದು. ಪ್ರೈಮರಿ ಮೆಮೊರಿಯಲ್ಲಿ ಅಂದರೆ ಅದ್ರ ಸೈಜು ಸೆಕೆಂಡರಿ ಮೆಮೊರಿ ಅಷ್ಟು ಜಾಸ್ತಿ ಇರಲ್ಲ. ಅದ್ರ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ 4GB, 8GB ಆ ಥರ ವೇರಿ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಸೊ ಸೆಕೆಂಡ್ ಡಿಫರೆನ್ಸ್ ಈಸ್ ವಾಲಟೈಲ್ ಆ್ಯಂಡ್ ನಾನ್ ವಾಲಟೈಲ್. ವಾಲಟೈಲ್ ಮೀನ್ಸ್ ಏನು ಇನ್ಫಾರ್ಮೇಷನ್ ಇರುತ್ತೆ ಅದು ಎರೇಸ್ ಆಗುತ್ತೆ, ಪರ್ಮನೆಂಟ್ ಇರಲ್ಲ. ನಾನ್ ವಾಲಟೈಲ್ ಅಂದರೆ ಎರೇಸ್ ಆಗಲ್ಲ, ಪರ್ಮನೆಂಟ್ ಇರುತ್ತೆ. ಓಕೆ, ಸೊ
ಪ್ರೈಮರಿ ಮೆಮೊರಿ ಈಸ್ ಎಕ್ಸ್ಪೆನ್ಸಿವ್, ಸೆಕೆಂಡರಿ ಮೆಮೊರಿ ಈಸ್ ಲೆಸ್ ಎಕ್ಸ್ಪೆನ್ಸಿವ್. ಓಕೆ, ಪ್ರೈಮರಿ ಮೆಮೊರಿದು ಕಾಸ್ಟ್ ಏನಿರುತ್ತೆ ಜಾಸ್ತಿ ಇರುತ್ತೆ, ಸೆಕೆಂಡರಿ ಮೆಮೊರಿ ಕಾಸ್ಟು ಕಮ್ಮಿ ಇರುತ್ತೆ. ಸೊ ದಿಸ್ ಪ್ರೈಮರಿ ಈಸ್ ವೆರಿ ಫಾಸ್ಟರು. ಸೊ ಇದು ಇನ್ಫಾರ್ಮೇಷನ್ನ ಕಮ್ಮಿ ಸ್ಟೋರ್ ಮಾಡ್ಕೊಳ್ಳುತ್ತೆ, ಸಿ ಪಿ ಯುಗೆ ಇನ್ಫಾರ್ಮೇಷನ್ನ ಕ್ವಿಕ್ಕಾಗಿ ಪ್ರೊವೈಡ್ ಮಾಡ್ತಿರುತ್ತೆ. ಸೊ ಆವಾಗ ಸ್ಪೀಡ್ ಏನಿರುತ್ತೆ ವೆರಿ ಫಾಸ್ಟಾಗಿರುತ್ತೆ, ಫಾಸ್ಟಾಗಿ ಪ್ರೋಸೆಸ್ ಆಗ್ತಾ ಹೋಗುತ್ತೆ ಇನ್ಫಾರ್ಮೇಷನು. ಸೆಕೆಂಡರಿ ಮೆಮೊರಿ ಸ್ಲೋಯರು, ಯಾಕಂದರೆ ಪೆನ್ ಡ್ರೈವಲ್ಲಿರೋ ಇನ್ಫಾರ್ಮೇಷನು ಪ್ರೈಮರಿ ಮೆಮೊರಿಗೆ ಹೋಗಬೇಕು, ಪ್ರೈಮರಿ ಮೆಮೊರಿಯಿಂದ ಆಮೇಲೆ ಸಿ ಪಿ ಯುಗೆ ಹೋಗಬೇಕು. ಸೊ ಅವಾಗೇನು ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ, ಸೊ ಏನಾಗುತ್ತೆ ಸ್ಲೋ ಆಗುತ್ತೆ. ಸೊ ಸೆಕೆಂಡರಿ ಮೆಮೊರಿ ಸ್ಲೋಯರ್ ಕಂಪೇರ್ ಟು ಪ್ರೈಮರಿ ಮೆಮೊರಿ. ಸೊ ಪ್ರೈಮರಿ ಮೆಮೊರಿನ ಮೇನ್ ಮೆಮೊರಿ ಅಂತಲೂ ಕರಿತೀವಿ. ಓಕೆ, ಸೆಕೆಂಡರಿ ಮೆಮೊರಿನ ಆಕ್ಸಿಲರಿ ಮೆಮೊರಿ ಅಂತ ಕರಿತೀವಿ. ಓಕೆ, ಸೊ ಪ್ರೈಮರಿ ಮೆಮೊರಿಗೆ ಎಕ್ಸಾಂಪಲು ರ್ಯಾಮ್ ಆ್ಯಂಡ್ ರಾಮು, ಸೆಕೆಂಡರಿಗೆ ಹಾರ್ಡ್ ಡಿಸ್ಕ್ ಡ್ರೈವು, ಪೆನ್ ಡ್ರೈವ್ ಎಕ್ಸೆಟ್ರಾ. ಓಕೆ, ದಿಸ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪವರ್ ಸಪ್ಲೈ ಟು ದಿ ಕಂಪ್ಯೂಟರ್. ಓಕೆ, ಸೊ ನಾವು ಕಂಪ್ಯೂಟರ್ಗೆ ಪವರ್ ಸಪ್ಲೈ ಮಾಡ್ತೀವಿ ಯೂಸಿಂಗ್ ಟೂ ಕೈಂಡ್ಸ್ ಆಫ್ ಪವರ್ ಸಪ್ಲೈ. ಒನ್ ಈಸ್ SMPS, another one is UPS. Okay, SMPS means switch mode power supply. Okay, so an SMPS converts AC power from an electrical outlet to DC power needed by the system components. Okay, computer system components ಗೆ ಯಾವಾಗ ಪವರ್ನ ಅವಶ್ಯಕತೆ ಇರುತ್ತೆ, ಎಲೆಕ್ಟ್ರಿಕಲ್ ಪವರ್ನ ಅವಶ್ಯಕತೆ ಇರುತ್ತೆ, ಸೊ ಅವಾಗ ಏನು ಮಾಡುತ್ತೆ, ಆಲ್ಟರ್ನೇಟಿವ್ ಪವರಿಂದ ಏನು ಡಿ ಸಿ ಪವರಿಗೆ ಏನು ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಫಂಕ್ಷನ್ ಆಫ್ SMPS. ಸೊ ದ SMPS ಕಂಟೈನ್ಸ್ ದಿ ಪವರ್ ಕಾರ್ಡ್ ಪ್ಲಗ್, ಎ ಫ್ಯಾನ್ ಫಾರ್ ಕೂಲಿಂಗ್ ಬಿಕಾಸ್ ಇಟ್ ಜನರೇಟ್ಸ್ ಎ ಲಾಟ್ ಆಫ್ ಹೀಟ್. ಸೊ ಏನು ಪವರ್ ಸಪ್ಲೈ ಮಾಡ್ತಿರುತ್ತಲ್ಲ ಇನ್ವರ್ಟರಿಂದ, ಸೊ ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗ್ತಿರುತ್ತೆ. ಸೊ ಅದನ್ನು ಆ ಹೀಟನ್ನ ರೆಡ್ಯೂಸ್ ಮಾಡೋದಕ್ಕೆ ಅಲ್ಲಿ ಕೂಲಿಂಗ್ ಫ್ಯಾನ್ನ ಹಾಕಿರ್ತಾರೆ. ಓಕೆ, ಸೊ ದಿಸ್ ಈಸ್ ದಿ ಸ್ವಿಚ್ ಮೋಡ್ ಪವರ್ ಸಪ್ಲೈ, SMPS, ಸ್ವಿಚ್ ಮೋಡ್ ಪವರ್ ಸಪ್ಲೈ. ಸೊ ನೆಕ್ಸ್ಟ್ ಒನ್ ಈಸ್ UPS. ನಿಮ್ಮ ಮನೆಗಳಲ್ಲೆಲ್ಲ ಇರುತ್ತೆ, CPU ಇದ್ದರೆ ಕನೆಕ್ಟ್ ಮಾಡ್ಕೊಂಡಿರ್ತೀರ. ಓಕೆನಾ, ಸೊ UPS ಮೀನ್ಸ್ uninterruptible power supply. So this is the important concept. ಎಕ್ಸಾಮಲ್ಲಿ ಎಕ್ಸ್ಪ್ಲೈನ್ ಅಬೌಟ್ UPS ಅಂತ ಕೇಳಿದ್ದಾರೆ, ಆರ್ ಮೆನ್ಷನ್ ಟೂ ಕೈಂಡ್ಸ್ ಆಫ್ UPS ಅಂತಲೂ ಕೇಳ್ತಾರೆ. ನಾನು ಇವಾಗ ಅದನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ, UPS ಮೀನ್ಸ್ uninterruptible power supply. So this UPS works as a stored battery. Okay, so an UPS is a power supply that includes a battery to maintain power in the event of a power failure. Okay, ಸೊ ಯಾವಾಗ ಎಲೆಕ್ಟ್ರಿಕ್ ಪವರು ಫೇಲ್ಯೂರ್ ಆಗುತ್ತೆ, ಸೊ ಅವಾಗ ಏನಾಗಿರುತ್ತೆ, ಒಂದು ಬ್ಯಾಟರಿಯಲ್ಲಿ ಮೀನ್ಸ್ ಪವರ್ ಏನಿರುತ್ತೆ ಅದು ಸ್ಟೋರ್ ಆಗಿರುತ್ತೆ. ಸೊ ಆ ಸ್ಟೋರ್ ಆಗಿರೋ ಅಂಥ ಪವರು ನೆಕ್ಸ್ಟ್ ಏನಾಗುತ್ತೆ, CPU-ಗೆ ಅಂದರೆ ಕಂಪ್ಯೂಟರಿಗೆ ಏನು ಮಾಡುತ್ತೆ, ಪಾಸ್ ಮಾಡುತ್ತೆ. ಸೊ ಯೂಸಿಂಗ್ ದಟ್ ಪವರ್ ಏನು ಮಾಡುತ್ತೆ, ನಮ್ಮ ಕಂಪ್ಯೂಟರು ಶಟ್ ಡೌನ್ ಆಗೋದ್ರಿಂದ ಅಥವಾ ಏನೇ ಬ್ರೇಕಪ್ ಆಗೋದ್ರಿಂದ ಏನು ಮಾಡುತ್ತೆ, ಸೇಫ್ ಮಾಡುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವೇನಾದರೂ ಇನ್ಫಾರ್ಮೇಷನ್ನ ಪ್ರೋಸೆಸ್ ಮಾಡ್ತಿದ್ದೀವಿ ಅಂತ ಅಂದಾಗ, ಸೊ ಆ ಇನ್ಫಾರ್ಮೇಷನ್ನ ನಾವಿನ್ನೂ ಸೇವ್ ಮಾಡಿರಲ್ಲ. ಸೊ ಆವಾಗ ಪವರ್ ಫೇಲ್ಯೂರ್ ಆಯಿತು ಅಂದರೆ ಆ ಇನ್ಫಾರ್ಮೇಷನೂ ಲಾಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡುತ್ತೆ ಅಂತ ಅಂದರೆ, ಎಷ್ಟು ಟೈಮಿಗೆ ಅಂದರೆ ಫಾರ್ ಫ್ಯೂ ಮಿನಿಟ್ಸ್ ಆರ್ ಮೇ ಬಿ ಫ್ಯೂ ಅವರ್ಸು ಸೊ ಎಕ್ಸ್ಟೆಂಡ್ ಆಗುತ್ತೆ ಪವರ್ ಯೂಸಿಂಗ್ ದಿಸ್ UPS. ಅವಾಗ ಏನಾಗುತ್ತೆ, ಸೊ ನಾವು ನಮ್ಮ ಇನ್ಫಾರ್ಮೇಷನನ್ನು ಸೇವ್ ಮಾಡ್ಬೋದು, ಆಮೇಲೆ ಬೇಕಿದ್ರೆ ನಾವು ಶಟ್ ಡೌನ್ ಮಾಡ್ಬೋದು. ಓಕೆ, ಸೊ ಯೂಸಿಂಗ್ ದಿಸ್ UPS ವಿ ಕ್ಯಾನ್ ಸೇವ್ ಅವರ್ ಕಂಪ್ಯೂಟರ್ from losing the data. Okay, an UPS keeps a computer running for several minutes to few hours after
power failure, which I already explained. Okay, there are two types of UPS. So this UPS has two types. One is offline UPS, second one is online UPS. So what is offline UPS? This offline UPS is also known as standby UPS. So this offline UPS monitors the power line and switches to battery power as soon as it detects the ಪ್ರಾಬ್ಲಮ್. ಸೊ ಯಾವಾಗ ಪವರ್ ಸಪ್ಲೈ ಕಂಟಿನ್ಯೂಸ್ಲಿ ಪಾಸ್ ಆಗ್ತಿರಲ್ಲ ಅವಾಗ ಏನಾದರೂ ಪ್ರಾಬ್ಲಮ್ ಇದ್ದರೆ ಡಿಟೆಕ್ಟ್ ಮಾಡಿ ಏನು ಮಾಡುತ್ತೆ ಈ ಆಫ್ಲೈನ್ ಪವರು. ಸೊ ಸ್ವಿಚ್ಚಿಂಗ್ ಮೀನ್ಸ್ ಕನ್ಫ್ಲಿಕ್ಟ್ ಸ್ವಿಚ್ಚಿಂಗ್ ಆಗ್ತಿರುತ್ತೆ. ಸೊ ಅವಾಗ ಏನಾಗುತ್ತೆ, ಪವರು ಪಾಸ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಆಫ್ಲೈನ್ UPS. ಸೊ ಸೆಕೆಂಡ್ ಒನ್ ಈಸ್ online UPS. An online UPS continuously provides power from its own inverter even when the power line is functioning properly. ಸೊ ಪವರು ಕಂಟಿನ್ಯೂಸ್ ಆಗಿ ಪಾಸ್ ಆಗ್ತಿದ್ರು, ಫಂಕ್ಷನ್ ಮಾಡ್ತಿದ್ರು. ಸೊ ಏನು ಮಾಡುತ್ತೆ ಅಂದರೆ ಈ UPS ಇನ್ವರ್ಟರಿಂದ ಎಲೆಕ್ಟ್ರಿಕ್ ಪವರ್ನ ಪಾಸ್ ಮಾಡ್ತಿರುತ್ತೆ ಕಂಟಿನ್ಯೂಸ್ಲಿ. ಯಾವುದೇ ರೀತಿ ಬ್ರೇಕ್ ಡೌನ್ ಆಗಬಾರ್ದು ಕಂಪ್ಯೂಟರ್ ಅಂತ. ಓಕೆ, ಸೊ ಒನ್ ಮೋರ್ ಈಸ್ ಆನ್ಲೈನ್ UPS ಈಸ್ ಮೋರ್ ಕಾಸ್ಟ್ಲಿ ದ್ಯಾನ್ ಆಫ್ಲೈನ್ UPS. ಸೊ ಏನು ಆನ್ಲೈನ್ UPS ಇದೆ ಇದು ಆಫ್ಲೈನ್ UPSಗಿಂತ ಕಾಸ್ಟ್ಲಿ. ಸೊ ದಿಸ್ ಈಸ್ ಅಬೌಟ್ UPS. It has two kinds, offline and online. So this is the overall concepts of first chapter, typical configuration of computer system. So in this chapter you will get two questions, one question for 1 mark, one question for 3 marks. ಸೊ ಇಲ್ಲಿ ಒಂದಷ್ಟು ಕ್ವಶನ್ಸ್ಗಳಿದೆ, 1 mark ಕ್ವೆಶನ್ಸ್ಗಳು, ಮೋಸ್ಟ್ ಆಸ್ಕ್ಡ್ ಕ್ವೆಶನ್ಸ್. ಓಕೆ, ಸೊ you have to solve all these questions. Okay, what is microprocessor, what is motherboard, expand USB, what is data bus, which memory is known as main memory, which memory is considered as working memory of CPU, what is cache memory, what is bus, expand SDRAM, expand ISA, expand SMPS. For 3 marks questions they will ask like this: explain the characteristics of motherboard, explain 3 types of motherboard, mention the components of the motherboard, what is port, explain serial port, what is meant by plug and play device, explain it, write any 3 features of USB, explain cache memory, and what is the function of UPS, mention the different types of UPS. Okay,